ಒಳ ಮೀಸಲಾತಿ ಜಾರಿಗೊಳಿಸದೆ ಹೊಸ ಉದ್ಯೋಗಗಳನ್ನು ನೇಮಕ ಮಾಡಿಕೊಳ್ಳಬಾರದು. ಕೂಡಲೇ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಎಂದು ಆಗ್ರಹಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟ, ಒಳ ಮೀಸಲಾತಿ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆಯನ್ನ ನಡೆಸಿ ಮನವಿಯನ್ನ ಸಲ್ಲಿಸಲಾಯಿತು. ಸರ್ಕಾರ ಒಳ ಮೀಸಲಾತಿ ಇಲ್ಲದೆ 56,432 ಉದ್ಯೋಗಗಳ ನೇಮಕಾತಿಗೆ ಫೆಬ್ರವರಿ 27ರಂದು ಸುತ್ತೋಲೆಯನ್ನ ಹೊರಡಿಸಿದೆ. ಇದು ಸರಿಯಲ್ಲ. ಈ ಸುತ್ತೋಲೆಯನ್ನ ಕೂಡಲೇ ಹಿಂಪಡೆಯಬೇಕು ಹಾಗೂ ಒಳ ಮೀಸಲಾತಿ ಅಳವಡಿಸಿ 15% ಮೀಸಲಾತಿಯನ್ನ ಉದ್ಯೋಗ ನೇಮಕಾತಿ ಮಾಡಲಿ ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಇನ್ನು ವಿಶ್ವವಿದ್ಯಾಲಯಗಳನ್ನ ಒಂದು ಘಟಕವಾಗಿಸಿ ಉದ್ಯೋಗ ನೇಮಕಾತಿ ಮಾಡುವ ಪ್ರಯತ್ನವನ್ನ ಕೈಬಿಡಬೇಕು. ಅಲೆಮಾರಿ ಸಮುದಾಯಗಳಿಗೆ 1% ಪ್ರತ್ಯೇಕ ಮೀಸಲಾತಿ ನೀಡಬೇಕು. ಇನ್ನು ಪರಿಶಿಷ್ಟ ಜಾತಿಗೆ 17, ಪರಿಶಿಷ್ಟ ವರ್ಗಕ್ಕೆ 7, ಒಟ್ಟು 56% ಮೀಸಲಾತಿಯನ್ನ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಸೇರಿಸಿ ಮೀಸಲಾತಿಯನ್ನ ಹೆಚ್ಚಿಸಬೇಕು. ಇನ್ನು ಪರಿಶಿಷ್ಟರ ಹಣವನ್ನ ಅನ್ಯ ಉದ್ದೇಶಕ್ಕೆ ಬಳಸಬಾರದು. ಇನ್ನು ಮಹಾನಗರ ಪಾಲಿಕೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಗುತ್ತಿಗೆ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಬೇಕು. ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಎಂದು ಮನವಿಯಲ್ಲಿ ತಿಳಿಸಲಾಗಿತ್ತು. ಇನ್ನು ಪ್ರತಿಭಟನೆಯಲ್ಲಿ ಆದಿಜಾಮವ, ದಸಂಸ, ಮಾಧರ, ಮಹಾಸಭಾ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹಾಗೆ ಮಾದಿಗ ದಂಡೋರ ಸಮಿತಿ, ಕರ್ನಾಟಕ ರಕ್ಷಣಾ ಸಿಂಹ ಸೇನೆ ವೇದಿಕೆ ಸೇರಿದಂತೆ ಮತ್ತು ವಿವಿಧ ಸಂಘಟನೆಗಳ ಪ್ರಮುಖರಾದಂತಹ ಭಾನುಪ್ರಸಾದ್, ಮಂಜುನಾಥ್, HN ಅನೂಪ್, ರಂಗನಾಥ್, ಚಿನ್ನಯ್ಯ, ಹಾಲಶಪ್ಪ, ಅಣ್ಣಪ್ಪ ಇನ್ನಿತರರು ಹಾಜರಿದ್ದರು. ಪರವಾಗಿ ಸಂಘಟನೆಯ ಒಕ್ಕೂಟದ ಪರವಾಗಿ ಈ ದಿನ ಒಳ ಮೀಸಲಾತಿ ಜಾರಿಯಾಗಲಿ ಎಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಮಾದಿಗ ಸಮಾಜಕ್ಕೆ ಅದರ ಉಪಜಾತಿಗಳಿಗೆ ತುಂಬಾ ಅನ್ಯಾಯ ಆಗಿದೆ ಅನ್ನೋ ಬಗ್ಗೆ ಈ ದಿನ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯಾದ್ಯಂತ ಇವತ್ತು ಹೋರಾಟಗಳು ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ನಡೀತಾ ಇದೆ. ಮಾದಿಗ ದಂಡೋರದ ಹೋರಾಟಗಾರ ಹಿರಿಯ ನಾಯಕರಾದ ರಾಷ್ಟ್ರ ನಾಯಕರಾದ ಮಂದಾಕೃಷ್ಣ ಹಾಗೂ ರಾಜ್ಯ ನಾಯಕರಾದ ರಾಜ್ಯಕ್ಕೆ ಶಂಕರಪ್ಪನವರು, ಕೇಶವಮೂರ್ತಿ ಇರಬಹುದು, ಹಾಗೆ ಮಾರಪ್ಪನವರು ಇರಬಹುದು, ಸಿದ್ದರಾಜು ಇರಬಹುದು, ಈ ದಿನ ತಂಡವಾಗಿ ಈ ದಿನ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ನಮ್ದು ಯಾವುದೇ ಬಣಗಳಿಲ್ಲ, ಯಾವುದೇ ವಿಚಾರ ಇಲ್ಲ, ಆದರೆ ಮೀಸಲಾತಿ ಬೇಕು ಅನ್ನೋ ಒಂದೇ ಒಂದು ಉದ್ದೇಶವನ್ನ ಈ ದಿನ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಗಾರರಿಗೆ ದಯಮಾಡಿ ಸರ್ಕಾರ, ಹಿಂದೆ ಕಾಂಗ್ರೆಸ್ ಸರ್ಕಾರ ಮಳ್ಳಿ ಮಠದಂತ ಆಯೋಗವನ್ನು ನೇಮಕ ಮಾಡ್ತು. ಅವರು ಸಹ ಅಧಿಕಾರ ಅವಧಿಯಲ್ಲಿ ಸ್ವೀಕರಿಸಲು ಮುಂಚೆನೆ ಪ್ರಾಣವನ್ನು ಬಿಟ್ಟರು. ನಂತರ ಬಂದಂತ ಹನುಮಂತಪ್ಪನವ್ರನ್ನ ಆಯೋಗ ನೇಮಕ ಮಾಡುತ್ತೆ. ಅವರು ಲೋಕಸಭಾ ಎಲೆಕ್ಷನ್ಗೋಸ್ಕರ ಟಿಕೆಟ್ ಕೊಟ್ಟು ಅವರು ರಾಜೀನಾಮೆ ಕೊಟ್ಟು ಹೋಗ್ತಾರೆ. ನಂತರದಲ್ಲಿ ಸದಾಶಿವ ಆಯೋಗದವರು ಬರ್ತಾರೆ. ಸದಾಶಿವ ಆಯೋಗದವರು ಬಂದು ಏನು ಜನಗಣತಿ ಪ್ರಾರಂಭ ಮಾಡಬೇಕು ಅನ್ನೋ ಇದೇ ಕಾಂಗ್ರೆಸ್ ಸರ್ಕಾರ ಅವ್ರು ಹೋರಾಟ ಮಾಡೋದಕ್ಕೆ ಹಣವನ್ನು ಬಿಡುಗಡೆ ಮಾಡೋದಿಲ್ಲ. ಇದೇ ಶಿವಮೊಗ್ಗದಲ್ಲಿ ಕರ್ನಾಟಕ ಮಾದಿಗ ದಂಡೋರ ಮತ್ತು ಇತರ ಸಂಘಟನೆಗಳ ಒಕ್ಕೂಟದಿಂದ ಶಿವಮೊಗ್ಗದಲ್ಲಿ ಬೃಹತ್ತಾದ ಹೋರಾಟ ಮಾಡಿ ಸುಮಾರು 12,000 ಜನಸಂಖ್ಯೆ ಕಣ್ತರಿಸಿ ಯಡಿಯೂರಪ್ಪನವರಿಗೆ ಹಣ ಬಿಡುಗಡೆ ಮಾಡಲು ಹೋರಾಟ ಮಾಡಿದಾಗ ಅವರು ಹಣ ಬಿಡುಗಡೆ ಮಾಡ್ತಾರೆ. ಆದರೆ ಯಾವುದೇ ಸರ್ಕಾರ ಇರ್ಬೋದು, ಬಿಜೆಪಿ, ಕಾಂಗ್ರೆಸ್ ದಳ ಮುಖ್ಯ ಅಲ್ಲ, ನಮಗೆ ಒಳ ಮೀಸಲಾತಿ ಮುಖ್ಯ. ಯಾವುದೇ ಸರ್ಕಾರ ಇರ್ಬೋದು, ಆದರೆ ಸರ್ಕಾರ ಯಾವುದು ನಮಗೆ ಒಳ್ಳೇದು ಮಾಡಿದೆ ಅನ್ನೋ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಇದನ್ನು ನಮ್ಗೆ ಅನ್ಯಾಯ ಮಾಡ್ತಿದೆ. ಪ್ರತಿ ಸರಿನೂ ನಮ್ಮ ಸಮುದಾಯವನ್ನು ಗೆಲ್ಲಿಸ್ಕೊಂಡು ಬರ್ತಾನೆ ಇದೆ. ಆದರೆ ಈ ದಿನ ನಡೀತಿರೋ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಈ ದಿನ ಎಲೆಕ್ಷನ್ ಅಲ್ಲಿ ಅವ್ರನ್ನ ಸೋಲಿಸಬೇಕು, ಬೈ ಎಲೆಕ್ಷನ್ ಅಲ್ಲಿ ಅಂತ ತೀರ್ಮಾನವನ್ನ ಒಕ್ಕೂಟ ಮಾಡ್ಕೊಂಡಿದೆ. ದಯಮಾಡಿ ಮನಗೊಂಡು ರಾಜ್ಯ ಸರ್ಕಾರ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. 27ನೇ ತಾರೀಕಿಗೆ ನೀವು ಆಯೋಗವನ್ನು ಜಾರಿ ಮಾಡಿ ಒಳ ಮೀಸಲಾತಿ ಜಾರಿ ಆಗಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ಬೆಂಕಿ ಹಚ್ಚೋ ಕೆಲಸನ ಉಗ್ರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೆ. ನಾವು ಪ್ರತಿ ಬಾರಿನೂ ನಾವು ಯಾರಿಗೂ ಜನಸಂಪರ್ಕ ಯಾರಿಗೂ